ಹಾಕೋದ್ರಿಂದ ಕೂಡ ಹೇರು ಡ್ಯಾಮೇಜಸ್ ಆಗುತ್ತೆ. ಹಾಗೆ ನೀವು ಬಿಸಿ ನೀರನ್ನು ಯೂಸ್ ಮಾಡ್ತಾಯಿದ್ರೆ ಆದಷ್ಟು ಉಗುರು ಬೆಚ್ಚಗಿನ ನೀರು ಅಥವಾ ತಣ್ಣೀರನ್ನು ಬಳಸೋದು ಒಳ್ಳೆಯದು. ಸೊ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಂದ್ರಿಕಾ ಹೇರ್ಲೆಸ್. ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಹೇರ್ ಕವಲು ಹೊಡಿಬಾರ್ದು ಅಂತಂದರೆ ಅದಕ್ಕೆ ನಾವೆಲ್ಲ ಏನು ಪ್ರಿಕಾಷನ್ಸ್ ತೊಗೋಬೋದು, ಸೊ ಅದಕ್ಕೆ ಯಾವ ಥರ ಹೇರ್ ಸ್ಟೈಲ್ ಮಾಡ್ಬೋದು, ಸೊ ಹಾಗೆ ಅದಕ್ಕೆ ಏನೆಲ್ಲ ಯೂಸ್ ಮಾಡ್ಬೋದು ನಾವು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಮಿಸ್ ಮಾಡದೆ ಕಂಪ್ಲೀಟಾಗಿ ವಿಡಿಯೋ ನೋಡಿ. ಸೊ ಏನೆಲ್ಲ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ತಾ ಇದ್ದೀನಿ. ಕೂದಲು ಕವಲು ಹೊಡಿಬಾರ್ದು ಅಂತಂದರೆ ಮೊದಲನೆಯದಾಗಿ ಫಸ್ಟು ಎಣ್ಣೆ ಮಸಾಜ್ ಬಗ್ಗೆ ಹೇಳ್ತೀನಿ. ಎಣ್ಣೆ ಮಸಾಜನ್ನ ಮಾಡಬೇಕು. ಅದು ಯಾವ ಎಣ್ಣೆ ಮಸಾಜನ್ನ ಮಾಡಬೇಕು ಅಂದರೆ ಕೊಕೊನಟ್ ಹಾಕಿ ಬಾದಾಮಿ ಎಣ್ಣೆ ಅಥವಾ ಕ್ಯಾಸ್ಟ್ರ್ ಆಯಿಲ್ನ ಯೂಸ್ ಮಾಡ್ಬೋದು. ನೀವು ಇದನ್ನು ಹಾಕಿ ಮಸಾಜ್ ಮಾಡೋದ್ರಿಂದ ಕವಲು ಹೊಡೆಯೋದನ್ನ ತಡೆಗಟ್ಬೋದು. ಸೊ ಸೆಕೆಂಡ್ ಒನ್ ಏನಪ್ಪ ಅಂತಂದರೆ ಹೇರ್ ಪ್ಯಾಕ್ನ ಮಾಡ್ಬೋದು. ಹೇರ್ ಪ್ಯಾಕ್ ಯಾವ್ದು ಮಾಡ್ಬೋದು ಅಂತಂದರೆ ನೀವು ಜೇನುತುಪ್ಪ ಮತ್ತು ಒಂದು ಮೊಟ್ಟೆನ ಯೂಸ್ ಮಾಡಿಬಿಟ್ಟು ಅದರಿಂದ ಪ್ಯಾಕ್ನ ಹಾಕಿಬಿಟ್ಟು ಅದನ್ನು ಹೆಡ್ ಬಾತ್ ಮಾಡೋದ್ರಿಂದ ಕವಲು ಹೊಡೆಯೋದನ್ನ ಸ್ಟಾಪ್ ಮಾಡ್ಬೋದು. ಥರ್ಡ್ ಒನ್ ಏನಪ್ಪ ಅಂತಂದರೆ ನೆಕ್ಸ್ಟ್ ಹೇರ್ ಪ್ಯಾಕ್ ಯಾವುದು ಅಂದರೆ ಅವಕ್ಯಾಡೋ ಮತ್ತು ಬಾಳೆಹಣ್ಣನ್ನ ಸ್ಮ್ಯಾಶ್ ಮಾಡಿ ಅದನ್ನು ನಾವು ಹಚ್ಚಿ 15ರಿಂದ 20 ನಿಮಿಷ ಬಿಟ್ಟು ಹೆಡ್ ಬಾತ್ ಮಾಡೋದ್ರಿಂದ ಕವಲು ಹೊಡೆಯೋದನ್ನ ಸ್ಟಾಪ್ ಮಾಡ್ಬೋದು. ಸೊ ಕವಲು ಯಾಕೆ ಹೊಡೆಯುತ್ತೆ ಅಂತ ಹೇಳ್ಬಿಟ್ಟು ರೀಸನ್ ಕೂಡ ನಾನು ಹೇಳ್ತೀನಿ ನಿಮಗೆ. ಕವಲು ಯಾಕೆ ಹೊಡೆಯುತ್ತೆ ಅಂದರೆ ತುಂಬ ಶಾಖ, ಅಂದರೆ ಕೆಲವರು ಕರೆಂಟ್ ಇದರಿಂದ ತೊಗೋತೀವಲ್ವ, ಸೊ ಡ್ರೈನೆಸ್ ಬಂದರೆ ತುಂಬ ಹತ್ತಿರಿಂದ ಡ್ರೈ ಮಾಡೋದ್ರಿಂದ ಕೂಡ ಶಾಖ ಜಾಸ್ತಿ ಆಗೋದ್ರಿಂದ ಕೂಡ ಕವಲು ಹೊಡೆಯುತ್ತೆ. ಆಮೇಲೆ ಇನ್ನೊಂದು ಬಿಸಿಲಿಂದ ಕೂಡ ಜಾಸ್ತಿ ಇದು ಮಾಡೋದ್ರಿಂದ ಕೂಡ ಕವಲು ಹೊಡೆಯುತ್ತೆ. ಇನ್ನೊಂದೇನಪ್ಪ ಅಂದರೆ ಆರೈಕೆ ಕೂಡ ಸರಿಯಾಗಿ ಮಾಡಲ್ಲ. ಸೊ ಹಾಗಾಗಿ ತಪ್ಪು ಆರೈಕೆ ಅಂದರೆ ಕರೆಕ್ಟಾಗಿ ನಮಗೆ ಯಾವ ಥರ ಆರೈಕೆ ಮಾಡೋದು ಗೊತ್ತಿಲ್ಲದೆ ಇರೋದ್ರಿಂದ ಕೂಡ ಅದರಿಂದ ಕೂಡ ಕವಲು ಹೊಡಿಬೋದು. ಇನ್ನೊಂದು ಏನಪ್ಪ ಅಂದರೆ ಬಿಸಿಲು, ಗಾಳಿ, ಧೂಳು ಇದರಿಂದ ಕೂಡ ಕವಲು ಹೊಡೆಯುತ್ತೆ. ಸೊ ಕವಲು ಹೊಡೆಯುವಾಗ ಈ ಥರ ಎಣ್ಣೆ ಮಸಾಜ್ ಮಾಡಿ, ಮತ್ತು ಇನ್ನೂ ಟಿಪ್ಸ್ ಏನಪ್ಪ ಅಂದರೆ ಟ್ರಿಮ್ಮಿಂಗ್ ಮಾಡ್ಬೋದು. ನೀವು ಕೆಳಗಡೆ ಕವಲು ಹೊಡೆಯುತ್ತಲ್ವ, ಕೆಳಗಡೆ ತುದಿಗೆ ಟ್ರಿಮ್ಮಿಂಗ್ ಮಾಡಿಬಿಟ್ಟು ಈ ಥರ ಹೇರ್ ಸ್ಟೈಲ್ನ ಮಾಡ್ಬೋದು. ಸೊ ಈ ಥರ ಟ್ರಿಮ್ಮಿಂಗ್ ಮಾಡಿ ಅದಾದ ನಂತರ ಎಣ್ಣೆ ಹಚ್ಚಿ, ಇವಾಗ ಜಸ್ಟ್ ಎಷ್ಟು ಉದ್ದ ಇದೆ ಅಷ್ಟು ಉದ್ದನ ತೊಗೊಂಡು ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಟೇಪ್ ಕಟ್ತಾಯಿದ್ವಿ. ನಮ್ಗೆ ಆಲ್ಮೋಸ್ಟ್ ಅದು ಎಲ್ರಿಗೂ ಗೊತ್ತಿರುತ್ತೆ. ಸ್ಕೂಲ್ಗೆ ಹೋಗುವಾಗ ಆ ಕಡೆ ಈ ಕಡೆ 2 ಜಡೆ ಹಾಕ್ಬಿಟ್ಟು ಟೇಪ್ ಹಾಕ್ತಾಯಿದ್ವಲ್ಲ, ಅದೇ ಥರ ಸಿಂಗಲ್ ಜಡೆಗೂ ಕೂಡ ಈ ಥರ ಟೇಪ್ ಹಾಕ್ಕೊಂಡು ಎಣ್ಣೆ ಹಚ್ಕೊಂಡಾಗ ಆ ಥರ ಟೇಪ್ ಹಾಕ್ಬಿಟ್ಟು ಕಟ್ಟೋದ್ರಿಂದ ಉದ್ದನೂ ಆಗುತ್ತೆ, ಹಾಗೆ ಕವಲು ಕೂಡ ಹೊಡೆಯೋದಿಲ್ಲ, ಅದಕ್ಕೊಂದು ಮಾಯಿಶ್ಚರೈಸ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಈ ಥರ ಮಾಡೋದ್ರಿಂದ ಕವಲು ಹೊಡೆಯೋದು ತುಂಬ ಚೆನ್ನಾಗಿ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ನಿಮಗೆ ಯಾವ ಥರ ಕೂದಲು ಹೊಡಿಲಿಕ್ಕೆ ಕಾರಣ ಏನು, ಹಾಗೆ ಏನೆಲ್ಲ ನಾವು ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಐ ಥಿಂಕ್ ಈ ವಿಡಿಯೋ ನಿಮಗೆಲ್ರಿಗೂ ಯೂಸ್ಫುಲ್ ಆಗಿದ್ದರೆ, ಇಷ್ಟ ಆಗಿದ್ದರೆ ಇದನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ನನ್ನ ಹೇರ್ ಬಗ್ಗೆ ಕಾಳಜಿ ಎಷ್ಟಿದೆ ಅದನ್ನು ನಿಮ್ಮಲ್ಲಿ ತೋರಿಸ್ಕೋತಾ ಇದ್ದೀನಿ. ಹಾಗೆ ನೀವು ಇಷ್ಟಪಟ್ಟು ನನ್ನ ಫಾಲೋ ಕೂಡ ಮಾಡ್ತಾಯಿದ್ದೀರಾ. ಇನ್ನು ಯಾರ್ಯಾರು ಫಾಲೋ ಮಾಡಿಲ್ಲ ಅವ್ರು ದಯವಿಟ್ಟು ಫಾಲೋ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಹಾಗೆ ಕಲರಿಂಗ್ ಹಾಕೋದ್ರಿಂದ ಕೂಡ ಹೇರು ಡ್ಯಾಮೇಜಸ್ ಆಗುತ್ತೆ. ಹಾಗೆ ನೀವು ಬಿಸಿ ನೀರನ್ನು ಯೂಸ್ ಮಾಡ್ತಾಯಿದ್ರೆ ಆದಷ್ಟು ಉಗುರು ಬೆಚ್ಚಗಿನ ನೀರು ಅಥವಾ ತಣ್ಣೀರನ್ನು ಬಳಸೋದು ಒಳ್ಳೆಯದು. ಸೊ ಈ ಥರ ಟ್ರಿಮ್ಮಿಂಗ್ ಮಾಡಿ ಫಸ್ಟು ನಿಮಗೆ ಕವಲು ಹೊಡೆಯೋದನ್ನು ಸರಿ ಮಾಡ್ಕೊಂಡ್ಮೇಲೆ ನಿಮಗೆ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ. ಹಾಗೆ ಮತ್ತೆ ಏನಪ್ಪ ಅಂತಂದರೆ ಪೋಷಕಾಂಶಗಳ ಕೊರತೆನೂ ಕೂಡ ಇರುತ್ತೆ. ಸೊ ನೋಡ್ಕೊಳ್ಳಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು. ನಾನು ಇಷ್ಟೆಲ್ಲ ನಿಮಗೆ ಸಜೆಷನ್ಸ್ನ ಕೊಟ್ಟಿದ್ದೀನಿ. ನಿಮಗೆ ಇದರಲ್ಲಿ ಯಾವುದು ಸರಿ ಅಂತ ಅನಿಸುತ್ತೆ, ನಿಮಗೆ ಯಾವುದು ಸೂಟೇಬಲ್ ಆಗುತ್ತೆ ನೋಡಿಕೊಂಡು ಇದನ್ನು ಫಾಲೋ ಮಾಡಿದರೆ ನಿಮಗೆ ಆರಾಮಾಗಿ ಕವಲು ಹೊಡೆಯೋದನ್ನ ನಿಲ್ಲಿಸ್ಬೋದು. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.